ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ಆಗ್ರಹದಿಂದ ಇಂದು ನಾವು ದೇವರ ವಾಕ್ಯವನ್ನು ಆಲಿಸಿ ನಮಗೆ ಪ್ರಾರ್ಥಿಸೋಣ. ಈ ವಾಕ್ಯ ಒಂದೊಂದು ದಿನ ಆಲಿಸುವಾಗ ನಿಮ್ಮ ವಿಶ್ವಾಸ ನಿರೀಕ್ಷೆ ಹೆಚ್ಚಲು ಕಾರಣವಾಗುವುದಾದರೆ, ನಿಮ್ಮ ಕುಟುಂಬದ ಒಂದು ದೈವಿಕ ಕಾರ್ಯಕ್ಕೆ ಕಾರಣವಾಗುವುದಾದರೆ, ದೃಢವಾಗಿ ಯೇಸು ನಿಮ್ಮ ಕಾರ್ಯಗಳಲ್ಲಿ ಇಳಿದು ಬಂದಿದ್ದಾರೆ. ವಾಕ್ಯ ಆಲಿಸುವುದು ದೇವರ ಪದ್ಧತಿಯಾಗಿದೆ. ಹಾಲೆಲುಯ್ಯ. ಈ ಸಮಯ ಯಾರೆಲ್ಲ ಪ್ರಾರ್ಥಿಸುತ್ತಿದ್ದಾರೋ, ಯಾರೆಲ್ಲ ದೇವರ ವಾಕ್ಯವನ್ನು ಆಲಿಸುತ್ತಿದ್ದಾರೋ, ಯಾರೆಲ್ಲ ವಿಶ್ವಾಸದಲ್ಲಿ ದೃಢವಾಗಿದ್ದಾರೋ ಅವರೆಲ್ಲರಿಗಾಗಿ ಒಂದು ನಿಮಿಷ ಪ್ರಾರ್ಥಿಸುತ್ತೇನೆ. ಈ ಸಮಯವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಆ ವಾಕ್ಯದ ಅಭಿಷೇಕ ನಿನ್ನ ಜೀವನದಲ್ಲಿ ಇಳಿದು ಬರಲಿ ಎಂದು ಪ್ರಾರ್ಥಿಸುವ. ಈಗ ಈ ವಾಕ್ಯ ಆಲಿಸುತ್ತಿರುವ ನೀವು ಯಾವ ಯಾವ ಕಾರ್ಯಕ್ಕಾಗಿದೆ ಪ್ರಾರ್ಥಿಸುವುದು, ಆ ಕಾರ್ಯವನ್ನು ಪುನಃ ಯೋಚಿಸಿ ದೇವರ ಕರಗಳಿಗೆ ಸಮರ್ಪಿಸುವ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನೀವು ಸರ್ವಶಕ್ತನಾದ ದೇವರಲ್ಲಿ, ದೇವರ ವಾಕ್ಯದಲ್ಲಿ ಇಂದು ಅಭಿಷೇಕಿಸಲ್ಪಡಬೇಕು. ಪವಿತ್ರಾತ್ಮರು ನಿಮ್ಮನ್ನು ಸ್ಪರ್ಶಿಸಲಿ. ಇಂದಿನ ವಾಕ್ಯ ಆದಿಕಾಂಡ 21ನೇ ಅಧ್ಯಾಯ 17ರಿಂದ 19ರವರೆಗೆ ವಾಕ್ಯವನ್ನು ಆಲಿಸೋಣ. ಇತ್ತ ಆ ಹುಡುಗನ ಕೂಗು ದೇವರಿಗೆ ಕೇಳಿಸಿತ್ತು. ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು, ಆಗರಳೆ, ನಿನಗೇನು ಆಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಕೂಗು ದೇವರನ್ನು ಮುಟ್ಟಿತು. ನೀನೆದ್ದು ಹೋಗಿ ಅವನನ್ನು ಎತ್ತಿಕೋ, ಅವನನ್ನು ಕೈ ಬಿಡಬೇಡ. ಅವನಿಂದ ಒಂದು ದೊಡ್ಡ ರಾಷ್ಟ್ರ ಉತ್ಪತ್ತಿಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರು. ನೀರಿನ ಬಾವಿಯೊಂದು ಅವಳಿಗೆ ಕಾಣಿಸಿತು. ತಿತ್ತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗಿ ಆ ಹುಡುಗನಿಗೆ ಕುಡಿಸಿದಳು. ಪ್ರಿಯರೇ, ಈ ವಾಕ್ಯದ ಅವಸ್ಥೆ ನಿಮಗೆ ತಿಳಿದಿದೆ. ಮರುಭೂಮಿ, ಯಾರೂ ಇಲ್ಲದ ಒಂದು ಅವಸ್ಥೆ, ಏಕಾಂಗಿಯಾದ ಒಂದು ಅವಸ್ಥೆ, ಕೈಯಲ್ಲಿದ್ದ ಆಹಾರ ನೀರು ಎಲ್ಲ ಮುಗಿದು ಹೋದ ಒಂದು ಅವಸ್ಥೆ. ಆಗರಳ ಮಗು ಒಂದು ಮರಣಾವಸ್ಥೆಯಲ್ಲಿ ತಲುಪಿದೆ. ಇಂದು ಈ ವಾಕ್ಯವನ್ನು ನಾವು ಆಲಿಸಿದ್ದೆವು. ಒಂದು ಸಮಯ ಎಲ್ಲಾ ಅವಸ್ಥೆಗಳು ಮುಗಿದ ಒಂದು ಸಮಯದಲ್ಲಿ ಆಗಿರಬಹುದು ಈ ವಾಕ್ಯವನ್ನು ನೀವು ಆಲಿಸುತ್ತಿರುವುದು. ಇಲ್ಲಿ ನಾವು ಕಂಡ ಪ್ರತ್ಯೇಕತೆ, ನಿರೀಕ್ಷೆಗಳು ಮುಗಿದು ಸ್ಥಳದಲ್ಲಿ ಆಗಿದೆ. ಪ್ರಾರ್ಥನೆ ಕೇಳಿದ್ದು, ಕಾರ್ಯಗಳು ಎಲ್ಲ ಕೈಬಿಟ್ಟು ಹೋದ ಸ್ಥಳದಲ್ಲಿ ಆಗಿದೆ. ಪ್ರಾರ್ಥನೆ ಕೇಳಿದು ಎಲ್ಲ ನಿರೀಕ್ಷೆಯು ಹಾಳಾಯಿತು ಎಂದು ಹೇಳಿದ ಅವಸ್ಥೆಯಲ್ಲಿ ಆಗಿದೆ. ಪ್ರಾರ್ಥನೆ ಕೇಳಿದ್ದು, ದೇವರು ಒಂದು ಅದ್ಭುತ ಮಾಡಿದ್ದು, ಒಂದು ಬಾವಿಯನ್ನು ತೆರೆದಿದ್ದು ಅದೇ ಅವಸ್ಥೆಯಲ್ಲಿ ಆಗಿದೆ. ಈ ವಾಕ್ಯದಿಂದ ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು, ಅನುಗ್ರಹವನ್ನು ಪ್ರಾರಂಭಿಸುತ್ತಾರೆ. ಹಾಲೆಲುಯ್ಯ. ಈ ವಾಕ್ಯ ಆಲಿಸುವಾಗ ನೀವು ಯಾರೆಲ್ಲ ನಿರೀಕ್ಷೆ ನಾಶವಾದ ರೀತಿಯಲ್ಲಿ ಇನ್ನೂ ಸರಿಯಾಗುವುದಿಲ್ಲ ಎಂದು ಯೋಚಿಸುತ್ತಿರುವುದಾ? ನಿಮಗೆ ಒಂದು ನಿಮಿಷ ಪ್ರಾರ್ಥಿಸಲು ಸಾಧ್ಯವೇ? ಹಾಗೆ ಆದರೆ ಇಂದು ಆಲಿಸಿದ ವಾಕ್ಯದೊಂದಿಗೆ ನಿಮ್ಮ ಸೋಲುಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಸಂಭವಿಸಲು ಸಾಧ್ಯವಿರುವ ಅನರ್ಥಗಳು, ದುರಂತಗಳು, ಅಪಘಾತಗಳು, ದುರ್ಮರಣಗಳು, ಎಲ್ಲಾ ಅವಸ್ಥೆಗಳು ದೂರವಾಗಲು ಪ್ರಾರಂಭವಾಗುತ್ತದೆ. ಈ ಮರುಭೂಮಿ ತರ ಇರುವ ಅನುಭವದಲ್ಲಿ ವ್ಯತ್ಯಾಸ, ಬದಲಾವಣೆ ಉಂಟಾಗುತ್ತದೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಇಂದು ಆಲಿಸುವ ಈ ವಾಕ್ಯ ಇವರ ಜೀವನದಲ್ಲಿ ಒಂದು ಅದ್ಭುತಕ್ಕೆ ಕಾರಣವಾಗಲಿ. ಅನೇಕರು ನಿರೀಕ್ಷೆಯೇ ಮುಗಿದು ಹೋಯಿತು, ಒಂದು ಅವಸ್ಥೆಯಲ್ಲಿ ಆಗಿರುವುದು, ನಿಂತಿರುವುದು ಆಗಿದೆ. ಅನೇಕರು ಅನೇಕ ಕಾರ್ಯವನ್ನು ನೆನೆಸಿ ಅವರಿಗೆ ಟೆನ್ಷನ್ ಇದೆ, ನೋವಿದೆ, ಅಸ್ವಸ್ಥತೆ ಇದೆ. ಪ್ರಭುವೇ, ವಾಕ್ಯ ಆಲಿಸುವ ಈ ಆತ್ಮೀಯರನ್ನು ಯಾವುದೆಲ್ಲ ಕಾರ್ಯಗಳಿಗಾಗಿ ಆಗಿದೆ ಪ್ರಾರ್ಥಿಸುವುದು, ಆ ವಿಷಯಗಳಲ್ಲಿ ಎಲ್ಲ ದೇವರ ಕರ ಕಾಣಲು, ದೇವರ ಪ್ರವೃತ್ತಿ ಕಾಣಲು, ದೇವರ ಪ್ರವೃತ್ತಿಯನ್ನು ಅನುಭವಿಸಲು, ನಿರೀಕ್ಷೆ ಮುಗಿಯಿತು ಎಂದು ಲೋಕ ಹೇಳುವ ಸ್ಥಳದಲ್ಲಿ ದೇವರು ಒಂದು ದೊಡ್ಡ ಅನುಭವ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನೀವು ಈ ರೀತಿಯಲ್ಲಿ ಅಭಿಷೇಕಿಸಲ್ಪಡಬೇಕು. ಈ ವಾಕ್ಯದಲ್ಲಿ ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಹೊಸೈ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.